ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಗುರೂಜಿ ಮಾತಾಡ್ತಾ ಇದ್ದೀನಿ, ಬಿಳಿಗಿ ರಂಗನಾಥ ಸ್ವಾಮಿ ಪೀಠದಿಂದ. ಇವತ್ತಿನ ವಿಷಯ ವಾಸ್ತು. ವಾಸ್ತು ದೋಷಕ್ಕೆ ಸುಲಭ ಪರಿಹಾರ, ಕಡಿಮೆ ಕಾಸ್ಟಲ್ಲಿ ಪರಿಹಾರ ಏನಿದೆ ಅಂತ ಸುಮಾರು ಜನ ಕೇಳ್ತಾ ಇದ್ದೀವಿ. ಫಸ್ಟು ವಾಸ್ತು ದೋಷಗಳಿದ್ದರೆ ಏನೆಲ್ಲ ಆಗುತ್ತೆ? ಮೊದಲನೇದಾಗಿ ನಿಮ್ಮ ಮುಂಬಾಗಿಲು ಹೇಳಿದ್ರೆ ಮೈನ್ ಡೋರ್ ಏನಿರುತ್ತೆ, ಮುಖ್ಯ ದ್ವಾರ ನಿಮಗೆ ಯಾವ ಕಡೆ ಆಗಿ ಬರುತ್ತೋ ಆ ಕಡೆನೇ ಇರಬೇಕು. ಎರಡನೇದು ಬಂದುಬಿಟ್ಟು ಮನೆಯೊಳಗೆ ವಾಸ್ತು ಎಲ್ಲ ಕರೆಕ್ಟಾಗಿದ್ದರೆ ಏನೇನು ಸಮಸ್ಯೆಗಳಾಗುತ್ತೆ, ಕರೆಕ್ಟಾಗಿಲ್ಲ ಅಂದರೆ ಏನೇನು ಸಮಸ್ಯೆಗಳಾಗುತ್ತೆ ಅಂತ ಹೇಳಿದ್ರೆ, ಕರೆಕ್ಟಾಗಿಲ್ಲ ಅಂತ ಹೇಳಿದಾಗ ಹೆಲ್ತ್ ಇಶ್ಯೂಸ್ ಎಲ್ಲ ಜಾಸ್ತಿ ಬರುತ್ತೆ. ಯಾರಿಗೆ ಜಾಸ್ತಿ ಬರುತ್ತೆ ಅಂತ ಹೇಳಿದ್ರೆ, ಈಗ ಕುಬೇರ್ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ಇರಬೇಕು, ಅವರು ಈಶಾನ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಇರುತ್ತೆ, ಅವ್ರಿಗೆ ಹೆಲ್ತ್ ಇಶ್ಯೂಸು ಕಂಪಲ್ಸರಿ ಬರ್ತಾನೆ ಇರುತ್ತೆ. ಇದಕ್ಕೆ ಏನು ಮಾಡಬೇಕು? ಗೋಡೆ ಹೊಡಿಬೇಕಾ, ಆಲ್ಟ್ರೇಷನ್ ಮಾಡಬೇಕಾ? ಖಂಡಿತವಾಗ್ಲೂ ಇಲ್ಲ. ಏನು ಮಾಡಿದ್ರೆ ನಮ್ಮ ಹತ್ರ ಸುಲಭ ಪರಿಹಾರ ಇದೆ. ಗಿಡಮೂಲಿಕೆ ಸುಲಭ ಪರಿಹಾರ ಖಂಡಿತ ಇದೆ. ನಮ್ಮ ಹತ್ರ ಒಂದು ವಸ್ತು ಸಿಗುತ್ತೆ. ಆ ವಾಸ್ತುಗೆ ಏನೇನು ಮಾಡಬೇಕು ಅಂತ ಬಂದು ವಿಸಿಟ್ ಮಾಡಿ ತಮಗೆ ಹೇಳ್ಕೊಡ್ತೀವಿ. ಆಮೇಲೆ ಡೆವಲಪ್ ಖಂಡಿತ ಆಗುತ್ತೆ. ಆ ಯಾವುದರಲ್ಲಿ ಸುಧಾರಿಸುವಂಥದ್ದು ಒಂದು ಹೆಲ್ತಿನಲ್ಲಿ. ಮತ್ತು ಇನ್ನೇನಾಗುತ್ತೆ, ವಾಯು ಮೂಲೆಯಲ್ಲಿ ಹುಡುಗಿ ಅಥವಾ ಮದುವೆ ಆಗಿರೋ ಹುಡುಗ ಮಲಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ಸುಮಾರು ಜನಕ್ಕೆ ಮದುವೆ ಸೆಟ್ ಆಗೋದಿಲ್ಲ. ಜಾತಕದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲದೆ ಮದುವೆ ಸೆಟ್ ಆಗ್ತಿಲ್ಲ ಅಂತಂದರೆ ಇದೇ ಪ್ರಾಬ್ಲಮ್ ಆಗಿರುತ್ತೆ. ವಾಯು ಮೂಲೆಯಲ್ಲಿ ರೂಮ್ ಇರುತ್ತೆ, ಅಲ್ಲಿ ಮಲಗ್ತಾ ಇರ್ತಾರೆ. ಇದರಿಂದ ಮದುವೆ ಮಾತ್ರ ಖಂಡಿತವಾಗ್ಲೂ ವಿಳಂಬವಾಗುತ್ತೆ. ಯಾವಾಗ ವಾಯು ಮೂಲೆಯಲ್ಲಿ ರೂಮ್ ಇದ್ದು ಅಲ್ಲಿ ಮಲಗೋದ್ರಿಂದ. ಬೇರೆ ಆಪ್ಷನ್ ಇಲ್ವಾ ಗುರುಜಿ, ಅಲ್ಲೇ ಮಲಗಬೇಕು ನಾವು ಅಂತ ಹೇಳಿದ್ರೆ, ಅದಕ್ಕೂ ಬಂದು ವಿಸಿಟ್ ಮಾಡಿ ಅದಕ್ಕೆ ಪರಿಹಾರವನ್ನು ಕೊಡ್ತೀವಿ. ನಿಮ್ಮ ಮನೆಯ ಸುತ್ತ ಗ್ಯಾಪ್ ಇದೆಯೋ ಇಲ್ವೋ, ಮತ್ತೊಂದು ಗೋಡೆ ಇಟ್ಕೊಂಡಿದೆಯೋ, ಇದೆಲ್ಲವನ್ನು ನೋಡ್ಬೇಕು. ಮತ್ತು ನಿಮ್ಮ ಮನೆಯ ಆಗುವಾಗ ಯಾರ ಹೆಸರಲ್ಲಿ ಮಾಡಿಸಿರ್ತೀರ, ಮನೆ ಯಾರ ಹೆಸರಿನಲ್ಲಿರುತ್ತೋ ಅವ್ರು ಎಲ್ಲಿ ಮಲಗ್ತಾ ಇರ್ತಾರೆ, ಆಮೇಲೆ ಹೆಡ್ ಆಫ್ ದಿ ಫ್ಯಾಮಿಲಿ ಯಾರಾಗಿರ್ತಾರೆ, ಇವೆಲ್ಲವೂ ಕೂಡ ತುಂಬ ಮುಖ್ಯ ಆಗುತ್ತೆ ಈ ವಾಸ್ತುವಿನಲ್ಲಿ. ಆಯಿತಾ? ಇನ್ನೊಂದು ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ, ಗಂಡ ಹೆಂಡ್ತಿರ ಮದುವೆ ಜಗಳ ಯಾವಾಗ ಆಗುತ್ತೆ, ವಾಸ್ತುಲಿ ಏನು ಸರಿಯಿಲ್ಲ ಅಂತಂದು ಹಾಗಾಗುತ್ತೆ ಅಂದರೆ, ಅಗ್ನಿ ಮೂಲೆಯಲ್ಲಿ ಬಿಟ್ಟು ಈಶಾನ್ಯದಲ್ಲೋ ಅಥವಾ ನಡುಮಧ್ಯದಲ್ಲೋ ಎಲ್ಲೋ ಕಿಚನ್ ಆಲ್ಟ್ರೋ ಮಾಡಿರ್ತಾರೆ, ಜಾಗ ಇಲ್ಲ ಅಂತಾನೆ. ಆ ಜಾಗಗಳಿದ್ದಾಗ ಗಂಡ ಹೆಂಡ್ತಿರಾದ್ರೆ ಜಾಸ್ತಿ ಜಗಳವನ್ನು, ಲಿಟಿಗೇಷನ್ಸ್ ತುಂಬ ಬರ್ತಾ ಇರುತ್ತೆ. ಇದಕ್ಕೆ ಏನು ಮಾಡಬೇಕು? ಅಡುಗೆ ಮನೆ ಶಿಫ್ಟ್ ಮಾಡಬೇಕಾ? ಜಾಗ ಎಲ್ಲ ಗುರುಜಿ, ನಾವು ಬೆಂಗಳೂರು ಮೈಸೂರು ಸಿಟಿನಲ್ಲಿ ಜಾಗ ಎಲ್ಲ ಅಕ್ಕಪಕ್ಕ ಇರೋದು ಜಾಗ. ಇದಕ್ಕೆ ಪರಿಹಾರ ಬಂದು ವಿಸಿಟ್ ಮಾಡಿ. ನೀವು ಮಾಡುವಂಥ ಅಡುಗೆ ಮನೆ ಹತ್ರ ಅದ್ರ ಆಪೋಸಿಟ್ ಏನಿದೆ, ಅದ್ರ ಪಕ್ಕ ಏನಿದೆ, ಈ ಕಡೆ ಎಡಗಡೆ ಏನಿದೆ, ಇದನ್ನೆಲ್ಲ ನೋಡಿ ಸಾಲ್ವನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಬೆಂಗಳೂರು ಅಂತ ದೊಡ್ಡ ನಗರಗಳಲ್ಲಿ ಚಿಕ್ಕ 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 ಪುಟಾಣಿ ಮನೆಗಳಿರ್ತವೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರಲ್ಲಿ ಇರ್ತಾರೆ. ಅಲ್ಲೆಲ್ಲ ವಾಸ್ತುನ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಏನು ಮಾಡೋದು ಗುರುಜಿ ಅಂತ ಹೇಳಿದ್ರೆ, ಖಂಡಿತ ಅಲ್ಲಿ ವಿಸಿಟ್ ಮಾಡಿ, ಇರೋದಲ್ಲೇ ಏನು ಮಾಡಬೇಕಂತ ಆಲ್ಟರ್ನೇಟ್ ಮಾಡಿ. ನಿಮಗೆ ವಸ್ತು ಅಗತ್ಯವಿದ್ದರೆ ಸಜೆಸ್ಟ್ ಮಾಡ್ತೀವಿ, ಅಗತ್ಯ ಇಲ್ಲ ಅಂತಂದರೆ ಮನೇಲಿ ಏನೇನು ಮಾಡ್ಕೋಬೇಕು, ಏನು ಬೇರೆ ಒಂದು ಫೋಟೋ ತಂದು ಹಾಕೊಳ್ಳೋದು ಹೋಗ್ಬೋದು, ನಾವು ಹೇಳೋವಂಥದ್ದು ಏನೋ ಒಂದು ವಸ್ತು ಹೇಳ್ತೀವಿ ಅದನ್ನು ತಂದು ಹಾಕೊಳ್ಳೋದು ಹೋಗ್ಬೋದು. ಈ ಥರ ಸಿಂಪ್ಲಿ ರೆಮಿಡೀಸ್ನ ಕೊಡ್ತೀವಿ. ಈ ಸಿಂಪ್ಲಿ ರೆಮಿಡೀಸ್ನ ಫಾಲೋ ಮಾಡೋದ್ರಿಂದ ಮದುವೆ ಆಗಿದ್ದವ್ರು ಬೇಗ ಮದುವೆ ಸೆಟ್ ಆಗುತ್ತೆ. ಆಯಿತಾ? ಮಕ್ಕಳಾಗಿಲ್ಲ ಅಂದವ್ರಿಗೆ ಮಕ್ಕಳಾಗುತ್ತೆ. ಲಿಟಿಗೇಷನ್ ಗಂಡ ಹೆಂಡತಿ ನಡುವೆ ಕಡಿಮೆ ಆಗುತ್ತೆ. ಆಯಿತಾ? ಇನ್ನೊಂದು ಏನಪ್ಪ ಅಂತ ಹೇಳಿ, ಸುಮಾರು ಜನ ಮನೆ ಖಾಲಿ ಮಾಡಬೇಕು ಅಂತ ಇರ್ತೀರ, ಮನೆ ಖಾಲಿ ಮಾಡೋಕ್ಕಾಗೋದೇ ಇಲ್ಲ. ಇದು ಯಾಕೆ ಅಂತ ಹೇಳಿದ್ರೆ, 3-4 ವರ್ಷ ಒಂದೇ ಮನೇಲಿ ಇರ್ತೀರ, ವಾಸ್ತು ದೋಷದಿಂದ ನರಳ್ಬಿಟ್ಟಿರ್ತೀರ. ಕೈಯಲ್ಲಿ ದುಡ್ಡು ಉಳಿಯದೇ ಇರೋದು ಯಾವಾಗ ಗೊತ್ತಾ ನಿಮಗೆಲ್ಲ? ಸುಮಾರು ಜನ ಏನು ಮಾಡ್ತೀರಾ, ಥರ್ಡ್ ಫ್ಲೋರಲ್ಲಿ ಇರ್ತೀರ. ಥರ್ಡ್ ಫ್ಲೋರಲ್ಲಿದ್ದಾಗ ಏನಾಗುತ್ತೆ, ಈ ಮೆಟ್ಲುಗಳು ಇಳಿದು ಹತ್ತುವಾಗ ಇರುತ್ತೆ. ಬೆಂಗಳೂರು ಅಂತ ನಗರ ಆಗ್ಬೋದು, ಮೈಸೂರು ಆಗ್ಬೋದು, ಬೇರೆ ಸಿಟೀಸ್ ಸರೌಂಡಿಂಗಲ್ಲಾಗ್ಬೋದು. ಈ ಇಳಿದು ಹತ್ತುವಾಗ ಏನಾಗುತ್ತೆ, ನಮ್ಮ ಪರ್ಫೆಕ್ಷನಲ್ಲಿ ಜಾಸ್ತಿ ಇಳಿತಾ ಇದ್ದರೆ ನಿಮ್ಮ ಅಮೌಂಟು ಇಳಿಮುಖವಾಗೇ ಹೋಗ್ತಾ ಇರುತ್ತೆ. ಅದು ಯಾವ ಕಡೆಗೆ ಮುಖ ಮಾಡಿ ಅದು ಇಳಿದ್ರೆ ಹೀಗೂ ಇಳಿಬೋದು, ಸೂರ್ಯ ಮುಳುಗೋ ಕಡೆಗೂ ಇಳಿಬೋದು. ನಂತರ ಇನ್ನೊಂದು ವಿಶೇಷವಾದ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಸೆಕೆಂಡ್ ಫ್ಲೋರು ಮತ್ತು ಥರ್ಡ್ ಫ್ಲೋರು, ಫಸ್ಟ್ ಫ್ಲೋರ್ ಮನೆ ಮಾಡಿಕೊಳ್ಳೋರು ಆ ಮೆಟ್ಲು ಏನಿದೆ ಅದು ಗೋಡೆಗೆ ಅಟ್ಯಾಚ್ ಆಗಿದ್ದರೆ ಓಕೆ. ಗೋಡೆಯಿಂದ ಅರ್ಧ ಅಡಿ ಗ್ಯಾಪ್ ಕೂಡ ಬಂದಿರಬಾರ್ದು. ಆ ಅರ್ಧ ಅಡಿ ಗ್ಯಾಪ್ ಬಂದಿದ್ರೂ ಕೂಡ ವಾಸ್ತುದೋಷದಲ್ಲಿ ನೀವು ಡೆವಲಪ್ನ ಆಗಲಿಕ್ಕೆ ಆಗೋದಿಲ್ಲ ಅಂತ ಈ ಮುಖಾಂತರ ತಿಳಿಸ್ತದೆ. ಇದೊಂದು ಒಳ್ಳೆಯ ವಿಷಯ ತಿಳ್ಕೊಳ್ಳಿ. ಸೆಕೆಂಡ್ ಫ್ಲೋರು ಮತ್ತು ಥರ್ಡ್ ಫ್ಲೋರು ಮನೆ ಮಾಡ್ಕೊಳ್ಳೋರು ಮೆಟ್ಲನ್ನ ಹತ್ತುವಾಗ ಅದು ಗೋಡೆಗೆ ಅಟ್ಯಾಚ್ ಆಗಿರಬೇಕು. ಮೆಟ್ಲು ಪರ್ಫೆಕ್ಟಾಗಿ ಗೋಡೆಯಿಂದ, ಅವರ ಕೊನೆಯ ಗೋಡೆಯಿಂದ ಆಚೆ ಬಂದಿದ್ದರೆ ಇದನ್ನು ನಿಮ್ಮ ಮನೆ ಪೋಲಾಗುತ್ತೆ. ಇಂಥ ಮನೆಗಳಿಗೆ ಯಾರು ಕೂಡ ಬಾಡಿಗೆಗೂ ಅವಾಯ್ಡ್ ಮಾಡಿ. ಹಾಗಂತ ಅದು ಸೊಲ್ಯೂಷನ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಸೊಲ್ಯೂಷನ್ ಖಂಡಿತ ಇದೆ. ಬಂದು ನೋಡಿ ಯಾವ ಪೊಸಿಷನ್ಲಿದೆ, ನಿಮ್ಮ ಮೇನ್ ಡೋರ್ ಯಾವ ಕಡೆ ಇದೆ, ಮತ್ತು ಒಳಗಡೆ ಬಾತ್ರೂಮ್ ಯಾವ ಕಡೆ ಇದೆ, ಅಡುಗೆ ಮನೆ ಯಾವ ಕಡೆ ಇದೆ, ನೀವು ಮನೇಲಿ ಯಾರ್ಯಾರಿದ್ದೀರಾ, ಅಗ್ರಿಮೆಂಟ್ ಯಾರ ಹೆಸರಲ್ಲಾಗಿರುತ್ತೆ, ಇದನ್ನೆಲ್ಲ ನೋಡಿ ಅದಕ್ಕೂ ಕೂಡ ಕಂದಿಟ್ಟು ಸೊಲ್ಯೂಷನ್ ಇದೆ. ಇದು
ಮುಖ್ಯವಾದ ವೆರಿ ಮುಖ್ಯವಾದ ವಿಷಯ ಇದು. ಥರ್ಡ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್ ಇರೋದು ಡೆವಲಪ್ ಆಗೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಕಾರಣ ಪರ್ಫೆಕ್ಟಾಗಿ ಮೆಟ್ಲು ಇಳಿಮುಖವಾಗಿ ಜಾಸ್ತಿ ಇರುತ್ತೆ. ಆ ಮಳೆ ಬಂದಾಗ, ಮಳೆ ಅನ್ನೋದು ನೀರು ಬಂದಾಗ ಏನಾಗುತ್ತೆ, ನೀರು ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಅದು ಯಾವ ದಿಕ್ಕಿನಾಗ ಹರಿತಾ ಇದೆ, ಮೇಲ್ಗಡೆ ಏನು ಫೋರ್ಸಲ್ಲಿ ಹರಿತಾ ಇದೆ ನೀರು ಅಂದರೆ ನೀವು ಅಬ್ಸರ್ವ್ ಮಾಡಬೇಕು. ಏನಂತ ಅಂತಂದರೆ ಸೆಕೆಂಡ್ ಫ್ಲೋರ್ ಮತ್ತು ಥರ್ಡ್ ಫ್ಲೋರ್ ಮನೇಲಿರೋರು ಹತ್ತುವಾಗ ಸ್ವಲ್ಪ ನಿಧಾನ ಆಗ್ತೀರ ಅಲ್ವಾ, ಇಳಿಯುವಾಗ ಫಾಸ್ಟ್ ಬರುತ್ತೆ ಇಷ್ಟೇ. ಅಂದರೆ ನಮಗೆ ಬರೋ ದುಡ್ಡು ನಿಧಾನವಾಗಿ ಬರ್ತಾ ಇರುತ್ತೆ, ಕಡಿಮೆ ಇರುತ್ತೆ. ನಮ್ಮಿಂದ ಹರಿಯುವಾಗಂಥ ದುಡ್ಡು ಖರ್ಚಾಗುತ್ತೆ. ಏಕಾಏಕಿ ಏನು ಖರ್ಚಾಗ್ತದೆ ಅಂತಲೇ ಗೊತ್ತಾಗಲ್ಲ. ಒಂದ್ರ ಮೇಲೆ ಒಂದು ಪ್ರಾಬ್ಲಮ್ ಬರೋದಾಗಿರ್ಬೋದು, ಹೆಲ್ತ್ ಸಮಸ್ಯೆ ಆಗಿರ್ಬೋದು, ಅದು ಫಾಸ್ಟಾಗಿ ಬರುತ್ತೆ. ನಾವು ಎಷ್ಟು ಫಾಸ್ಟಾಗಿ ಇಳಿತೀವೋ ಮೆಟ್ಲು ಅಷ್ಟು ಫಾಸ್ಟಾಗಿ ಸಮಸ್ಯೆಗಳು ಬರ್ತಾ ಇರ್ಬೋದು, ದುಡ್ಡು ಕೆಳಗಡೆ ಹೋಗ್ತಾ ಇರುತ್ತೆ. ಆಯಿತಾ, ಇದೊಂದನ್ನು ಗಮನಿಸ್ಕೊಳ್ಳಿ. ಇದಕ್ಕೆ ಸದ್ಯದ ಪರಿಸ್ಥಿತಿಯ ಪರಿಹಾರ ಅಂತ ಏನಪ್ಪ ಅಂತ ಹೇಳಿದ್ರೆ, ಮೆಟ್ಲನ್ನ ಎಷ್ಟು ಫಾಸ್ಟಾಗಿ ಹತ್ತೀರೋ ಅಷ್ಟೇ ಫಾಸ್ಟಾಗಿ ಇಳಿಮುಖವಾಗಿ ಇಳೀರಿ ಅಂತ ಹೇಳ್ತೀನಿ. ಅರ್ಥ ಆಯ್ತಾ? ಇದು ಬಹು ಮುಖ್ಯವಾದ. ಇನ್ನೊಂದು, ಮೆಟ್ಲತ್ತುವಾಗ ನೀವು ಸ್ಲಿಪ್ಪರ್ಸ್ಗಳನ್ನ ಹಾಕೊಂಡು ಹಿಡಿತೀರಲ್ಲ, ಆ ಸ್ಲಿಪ್ಪರ್ಸಲ್ಲಿ ಹಾಕೊಂಡು ಹಿಡಿಯುವಾಗ ಎಲ್ಲೋ ಒಂದೊಂದು ಮನೇಲಿ ನೋಡಿದ್ದೀನಿ, ಪಕ್ಕದಲ್ಲೇ ತುಳಸಿ ಕಟ್ಟೆಗಳನ್ನ ಇಟ್ಬಿಟ್ಟಿರ್ತಾರೆ. ಅದು ಏನಾಗುತ್ತೆ, ನೀವು ಹಿಡಿಯುವಾಗ ಚಪ್ಪಲಿ ತೋರಿಸ್ಕೊಂಡು ಹಿಡಿತಾರೆ. ಇದನ್ನು ಯಾವುದು ಮಾಡಲೇಬಾರ್ದು ಖಂಡಿತವಾಗ್ಲೂ. ಯಾರು ಥರ್ಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇರೋದು ತುಳಸಿ ಕಟ್ಟೆನ ಸೈಡಲ್ಲಿ ಇಟ್ಕೊಳ್ಳಿ. ಚಪ್ಪಲಿ ಸೋಗ್ತಾ ಇರಬೇಕು. ಚಪ್ಪಲಿ ಸ್ಟ್ಯಾಂಡಲ್ಲೇ ಇರುತ್ತೆ, ತುಳಸಿ ಕಟ್ಟೆ ಎದುರುಗಡೆ ಇರುತ್ತೆ, ಜಾಗ ಇಲ್ಲ ಅಂತ ಈ ಥರ ಎಲ್ಲ ಖಂಡಿತ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ಥರ ಸಮಸ್ಯೆ ಎದುರಿಸ್ತಿರೋರು ಪರಿಹಾರ ಸಿಕ್ಕಿಲ್ಲ ಅಂದರೆ ಖಂಡಿತ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ. ದಯವಿಟ್ಟು ನಾನು ಹೇಳಿದ ಸಮಸ್ಯೆಗಳು ಯಾವ್ದ್ಯಾವ್ದು ನಿಮ್ಮಲ್ಲಿದೆ ದಯವಿಟ್ಟು ಕಾಲ್ ಮಾಡಿ ನಿಮ್ಮ ಡೌಟ್ಸ್ ಏನಿದೆ ಕ್ಲಿಯರ್ ಮಾಡ್ಕೊಳ್ಳಿ. ಸಾಧ್ಯವಾದಲ್ಲಿ ನೇರ ಭೇಟಿಯನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸರ್ವೋ ಜನೋ ಸುಖಿನೋ ಭವಂತು. ನಮಸ್ಕಾರ.